ಇಸ್ಲಾಂ ಬಗ್ಗೆ ಮಾತಾಡೋದು ತಕರಾರಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೊಂದು ಕೂಡ ಹೇಳಿದ್ರು, ಅವರು ಬುದ್ಧಿಸಮ್ ಅನ್ನ ಸ್ವೀಕಾರ ಮಾಡಬೇಕಾದ್ರೆ 14 ವರ್ಷ ಅಧ್ಯಯನ ಮಾಡಿದ್ರು ಅಧ್ಯಕ್ಷರೇ. ಇಸ್ಲಾಂ ಧರ್ಮ, ಕ್ರಿಶ್ಚಿಯನ್ ಧರ್ಮ ಎಲ್ಲ ನಾವೇ ನಿಮ್ ತಕರಾರು ಮಾಡ್ತಾ ಅಧ್ಯಯನ ಮಾಡಿದ್ದಾರೆ. ಅವಾಗ ಹೇಳಿದ್ದಾರೆ. ಅಂಬೇಡ್ಕರ್ ಅವರು ಪಾಕಿಸ್ತಾನ ವಿಭಜನೆ ಬಗ್ಗೆನೂ ಬರ್ದಿದ್ದಾರೆ ಅಧ್ಯಕ್ಷರೇ. ಅವರು ಬರೀ ಅರ್ಧ ಹೇಳಿದ್ರು. ಅದ್ರಲ್ಲೇ ಸಜೆಸ್ಟ್ ಮಾಡಿರೋದು ದೇಶ ಧರ್ಮದ ಆಧಾರದ ಮೇಲೆ ಫಸ್ಟ್ ಪ್ರಪೋಸಲ್ ಕೊಟ್ಟಿದ್ದು ಯಾರು ಅಂತ ಸ್ವಲ್ಪ ಅವ್ರು ತಿಳಿಸ್ಬೇಕು. ಜೊತೆ ಜೊತೆಗೆ ಇವರು ಅದು ಒಂದೇ ಬುಕ್ ಅಲ್ಲ, ಬಾಬಾ ಸಾಹೇಬ್ ರಿಡಲ್ಸ್ ಇನ್ ಹಿಂದೂಯಿಸಂ ಅದು ನಾನು ಓದ್ಬಿಟ್ಟು ಅದು ನಾನು ಇಲ್ಲಿ ಹೇಳಿ. ಆದ್ರೆ ಈ 2 ನೇಷನ್ ಥಿಯರಿ ಫಸ್ಟ್ ಪ್ರಪೋಸಲ್ ಯಾರು ಕೊಟ್ಟಿದ್ದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ. ಇಂಡಿಯಾ ಪಾಕಿಸ್ತಾನ ಅವಕಾಶ ಕೊಟ್ಟಿದ್ರು. ವೀರ್ ಸಾವರ್ಕರ್ ಅವರು 2 ನೇಷನ್ ಥಿಯರಿ ಫಸ್ಟ್ ಪ್ರಪೋಸ್ ಮಾಡಿದ್ದು. ಈ ದೇಶ ವಿಭಜನೆ ಆಗ್ಬೇಕಂದ್ಬಿಟ್ಟು ಅವ್ರ ಗುರುಗಳು ಸಜೆಸ್ಟ್ ಮಾಡಿದ್ದು. ಇತಿಹಾಸ ಕಳ್ಕೊಳ್ರಿ, ದಾಖಲೆ ಕೊಡ್ರಿ. ಆಯ್ತು, ಮಾತಾಡಿದ್ರಲ್ಲ, ಗುರುಗಳ ಬಗ್ಗೆ ಇವ್ರಿಗೆ ಗೊತ್ತಿಲ್ಲ. ಆಯ್ತು, ಚಾಲೆಂಜ್ ತಿಳ್ಕೊಳ್ಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ಮ ನೇರು ಅದ್ರ ಬಗ್ಗೆ ಆಕ್ಷೇಪ ಮಾಡಿದ್ದಾರೆ. ಅದಕ್ಕೆ ನಾನು ಇನ್ನೊಂದು ಮೀಟಿಂಗ್ ಇಟ್ಕೊಳ್ತೇನೆ. ಎಷ್ಟು ವರ್ಷ ಅಂತ ಹೇಳ್ತೀರಾ ಸರ್? ಸಾವರ್ಕರ್ ಅವ್ರು ಏನ್ ಮಾಡಿದ್ರು ಅದನ್ನು ಹೇಳಿ. ಕಾಂಗ್ರೆಸ್ ಪ್ರಿಯಾಂಕಾ ಅವರೇ ಆಮೇಲೆ ಸರ್ ರಿಡಲ್ಸ್ ಇನ್ ಹಿಂದೂಯಿಸಂ ನೋಡಿ ಓದಿದ್ದೀರಾ? ಜವಾಹರ್ಲಾಲ್ ಪ್ರಿಯಾಂಕಾ ಅವರೇ ಇಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾ ಇದಾರಲ್ಲ ಸುಮ್ಮನೆ ನೀವು ಏನೋ ನಾನಲ್ಲ ಸರ್, ಬಾಬಾ ಸಾಹೇಬ್ ಹೇಳಿದ್ದು ನೀವು ಓದಿದ್ದೀರಾ ಅಂತ ಹೇಳ್ತಾ ಇದ್ರಲ್ಲ. ಅದ್ರ ಬಗ್ಗೆ ನೋಡಿ, ಬ್ರಹ್ಮನ್ ಬಗ್ಗೆ ಬರ್ದಾರ, ಮಹೇಶ್ವರ್ ಬಗ್ಗೆ ಬರ್ದಾರ, ಚರ್ಚೆ ಮಾಡ್ತಿರೋದ್ರಲ್ಲಿ ಎಲ್ಲ ಗೊತ್ತಿರುವಂತ ವಿಚಾರವೇ. ನಾನು ಹೇಳ್ತೀನಿ ಎಲ್ಲ ವಿಚಾರ ಗೊತ್ತಿಲ್ಲ. ನಾನು ಸ್ವಾಮಿ ಮಾತಾಡಿ. ವೀರ್ ಸಾವರ್ಕರ್ ಓದಿವಿ. ನಾನು ಸ್ವಾಮಿ ಮೈಕ್ ಯಾಕೆ ಇಷ್ಟ ಸರಿ ಇತ್ತು? ಮೈಕ್ ಕನೆಕ್ಷನ್ ಕೊಡ್ತಾರೆ. ಕೂತ್ಕೊಂಡು ಮಾತಾಡೋ ಮೈಕ್ ಇದೆ, ನಿಂತ್ಕೊಂಡು ಮೈಕ್ ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ನೆಕ್ಸ್ಟ್ ಜೂನ್ ಜುಲೈ ಆಗ್ತದೆ, ಮಾತಾಡ್ಲಿಕ್ಕೆ ಆಯ್ತಾ? ಅಲ್ಲ, ಇಲ್ಲಿ ಬಂದೆ ಮಾತಾಡಿ. ನಿಮ್ಮ ಪ್ರತಿಪಕ್ಷ ನಾಯಕರಿಗೆ ಹೇಳಿ, ಅಲ್ಲಿದ್ದು ಮಾತಾಡಬೇಡಿ. ಇಲ್ಲ ಆಗುದಿಲ್ಲ, ಕೂತ್ಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷರೇ, ಕೊಲಿಬೇಡ, ಆಗುದಿಲ್ಲ, ಕೂತ್ಕೊಳ್ಳಿ. ಸದನದಲ್ಲಿ ಮನಸ್ಸಾದಾಗ ಕೈ ಎತ್ತುದು, ಕೂತ್ಕೊಳ್ಳಿ. ಸದನದಲ್ಲಿ ತಾವು ಕೈ ಎತ್ತಬೇಡಿ, ಕೂತ್ಕೊಂಡು ನಂದು ಸ್ವಾಮಿ ಮಾತಾಡ್ತಾರೆ, ಒಬ್ರು ಅಶೋಕ್ ಅವರು ಮಾತಾಡ್ತಾರೆ. ಸದನದಲ್ಲಿ ತಾವು ಚರ್ಚೆಗೆ ರವಿ ಸದನದಲ್ಲಿ ತಾವು ಚರ್ಚೆಗೆ ನೀಡಿರ್ತಕ್ಕಂಥ ವಿಚಾರ, ನಿನ್ನೆ ರಾಜ್ಯಸಭಾ ಚುನಾವಣೆಯ ನಂತರ ಚುನಾವಣಾ ಗೆಲುವನ್ನ ಸಹಿಸಿಕೊಳ್ಳಕ್ಕಾಗದೇನೆ ಯಾರು ಕುಚೋದ್ಯವನ್ನ ಮಾಡಿದ್ದಾರೆ ಅನ್ನೋಂಥ ವಿಚಾರವನ್ನ ಇವತ್ತು ಸರ್ಕಾರ ಮೊದಲು ತನಿಖೆಯನ್ನ ಮಾಡಬೇಕು ಅನ್ನೋದು ನನ್ನ ಆಗ್ರಹ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.